ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ.ಐ. ಅಥವಾ ಮಲ್ಲಪ್ಪ ಜೊತೆಯವರ ಆತ್ಮೀಯರೇ. ಮತ್ತು ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ರೈತರಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾ ಇಲ್ವಾ? ಮತ್ತೆ 3 ಕಾಲೆ ಕಾನೂನುಗಳನ್ನು ತರುವ ಪ್ರಯತ್ನ ನಡೆಸಿದೆಯಾ? ಓಪನ್ ಮಾರ್ಕೆಟ್ಗೆ ಹಾದಿ ಮಾಡ್ತಾ ಇದೆಯಾ? ಯಾವ ಒಂದು ಕಾನೂನು ಸಲುವಾಗಿ ಈ ಕಪ್ಪು ಕಾನೂನುಗಳ ಸಲುವಾಗಿ ನಿರಂತರ ಹೋರಾಟ ಆಯಿತು, ಅದನ್ನು ಸಪೋರ್ಟ್ ಮಾಡಿದಂಥ ರಾಹುಲ್ ಗಾಂಧಿಯವರಾಗಿರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಇವತ್ತು ಮತ್ತೆ ಅದನ್ನು ರೀಇಂಟ್ರೊಡ್ಯೂಸ್ ಮಾಡುವಂಥ ವಿಚಾರಕ್ಕೆ ಬಂದಿದ್ದು ನಿಜವಾಗಿಯೂ ಇದು ಖಂಡನೀಯ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂತಂದ್ರೆ ಇಡೀ ರೈತರನ್ನು ಗುಲಾಮರಣೆ ಮಾಡುವಂಥ, ಅವರ ಭೂಮಿಯನ್ನು ಕಸಿಯುವಂತಹ, ಯಾರೂ ಅದು ಬೆಲೆ ಕಟ್ಟಿ ಇದು ಕೇವಲ ಒಬ್ಬ ಕಾರ್ಮಿಕ ಅಥವಾ ಕೆಲಸಗಾರನ ಅಥವಾ ಕೂಲಿಗಾರನ ಮಟ್ಟಕ್ಕೆ ರೈತ ಇಳಿಸುವಂಥ ಈ ಕಾನೂನನ್ನು ಇನ್ನೂ ನಮ್ಮಲ್ಲಿ ಜೋಪಾನ ಇಟ್ಟುಕೊಂಡು ಬೆಳೆಸಲು ಹೋಗಬೇಕು ಅನ್ನುವಂಥ ವಿಚಾರ ನಿಜವಾಗಿಯೂ ಯಾವ ಶಬ್ದ ಬಳಸಬೇಕು ಇವರಿಗೆ? ಅಧಿಕಾರದ ಇಲ್ಲದಾಗ ಏನು ಮಾತಾಡೋದು, ಅಧಿಕಾರ ಬಂದ ಮೇಲೆ ಯಾವ ರೀತಿ ನಡ್ಕೊಳ್ಳೋದು, ಇದು ಈ ದೇಶದ ಎಲ್ಲ ಪಕ್ಷಗಳ ನಡೆ. ಯಾವ ಮೋದಿಯವರು 2014 ಪೂರ್ವದಲ್ಲೇ ನಾನು ಏನಪ್ಪ ಅಂತಂದ್ರೆ MS ಸ್ವಾಮಿನಾಥನ್ ಆಯೋಗನ ಅಡಾಪ್ಟ್ ಮಾಡ್ತೀರಿ ಅಂತ ಹೇಳಿದಂಥವ್ರು, ನಂತರ ಅದನ್ನು ಮರೀದು ಅಷ್ಟಲ್ಲ, ಅದು ಸಾಧ್ಯವೂ ಇಲ್ಲ ಅಂತ ಹೇಳಿದರು. ಇದು ನಾವು ನೋಡಿದ್ದೀವಿ. ಅದರ ನಂತರ ಓಪನ್ ಮಾರ್ಕೆಟ್ ಮಾಡ್ತೀವಿ ಅಂತ 3 ಕಾಲೆ ಕಾನೂನು ತೊಗೊಂಡ್ಬಂದರು. ಅದ ಮೇಲೆ ಈ ಕಾರ್ಪೊರೇಟ್ಗಳ ಹಿಡಿತ ಸಾಧಿಸುವಾಗ ಇವತ್ತು ಇದರಲ್ಲಿ ಕಾರ್ಪೊರೇಟ್ಗಳ ಹಸ್ತಕ್ಷೇಪದ ಅಂತ ಅನಿಸ್ಲಿಕ್ಕತ್ತದ. ಯಾಕಂತಂದ್ರೆ ಈ ರಾಜಕಾರಣಿಗಳಿಗೆ ಯಾರ್ದು ಏನಾದರೂ ಏನಾಗೋದಿದೆ ರೀ, ರೈತ ಇರುವಲ್ಲ ಹೋಗುವಲ್ಲ, ಮತ್ತೇನೂ ಹೋಗಲ್ಲ, ಅವ್ರು ಸೂಸೈಡ್ ಮಾಡ್ಕೊಳ್ಳಿ, ಮತ್ತೇನೋ ಮಾಡ್ಕೊಳ್ಳಿ, ಅವ್ರಿಗೆ ಬದುಕಾಗದಂಥ ಪರಿಸ್ಥಿತಿ ಬರಲಿ, ಅವ್ರಿಗೇನು ಸಂಬಂಧ ಇಲ್ಲ ಏನೋ ಅನ್ನೋ ವರ್ತನೆ ಮಾಡೋದು ನೋಡಿದಾಗ ಇಂಥ ಸರ್ಕಾರಗಳು ಬೇಕಾ ನಮಗಂತ. ಇನ್ನು ರೈತರು ಸಹ ಸ್ವತಃ ವಿಚಾರ ಮಾಡಬೇಕಾಗಿದೆ. ಈ ದೇಶದ 70-80% ಇವತ್ತಿಗೂ ಇದ್ದಾರೆ. ಇವತ್ತೆಲ್ಲ ರಾಜಕಾರಣದಲ್ಲಿ ರೈತರ ಮಕ್ಕಳಿದ್ದಾರೆ. ಇವ್ರು ಯಾರು ರೈತನ ದೂರ ಇದಾರಲ್ಲ. ಸಿದ್ದರಾಮಯ್ಯರು ಯಾರು ಎಮ್ಮೆ ಕಾಯ್ತಾ ಅಡ್ಡಾಡುವಂಥ ವ್ಯಕ್ತಿಗಳು ಅನೇಕರಿದ್ದಾರಲ್ಲ, ಒಬ್ಬರಲ್ಲ ಇಬ್ಬರಲ್ಲ, ಎಲ್ಲ ರೈತರ ಮುಂದೆ ಬಂದಂಥವ್ರನ್ನ. ಆ ರೈತರಿಗೆ ಏನು ಬೇಕಾಗಿದೆ, ಏನಿಲ್ಲ ಅನ್ನುವಂಥದ್ದು ನಾವಿವತ್ತು ಯೋಚನೆ ಮಾಡುವಂಥದ್ದು. ಈ ಹಿನ್ನೆಲೆಯಲ್ಲಿ ವಿಚಾರ ಮಾಡಿದಾಗ ಯಾವಾಗ ವಿರೋಧ ಪಕ್ಷದಾಗಿದ್ದಾಗ ಒಂದು ರೀತಿ, ಈಗ ಆಡಳಿತ ಬಂದಾಗ ಮತ್ತೊಂದು ರೀತಿ. ಇವತ್ತು ನಿಜವಾಗಿಯೂ ರೈತರಿಗೆ ಬೇಕಾಗಿದ್ದು ಮಾರ್ಕೆಟ್. MSPನೂ ಮಾಡ್ತಾಯಿಲ್ಲ. MSP ಹೋಗಿ ಕಡೆಗೆ ಮತ್ತು ಅದನ್ನು 3 ಕಾಲೆ ಕಾನೂನು ಇಲ್ಲಿ ತರುವಂಥದ್ದು, APMCಗೆ ಮತ್ತು ಅದನ್ನು ಹಿಂದಿನ ಒಂದು ಶಕ್ತಿ ಕೊಡುವಂಥದ್ದು ಇಲ್ಲವೇ ಇಲ್ಲ ಮಾತು. ಇದನ್ನು ನೋಡಿದಾಗ ಸಹಜವಾಗಿ ನಮ್ಮ ಚುಕ್ಕಿ ನಂಜುಂಡಸ್ವಾಮಿ, ರೈತ ಹೋರಾಟಗಾರ್ತಿ ನಮ್ಮ ನಂಜುಂಡಸ್ವಾಮಿಯವರ ಮಗಳು, ಅವರು ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ ಈ ಕಾನೂನು ಬಗ್ಗೆ ಅಥವಾ ಈ ಸರ್ಕಾರದ ಬಗ್ಗೆ ಏನು ಹೇಳಿದ್ರು ಸ್ವಲ್ಪ ನೋಡೋಣ. ಕೇಂದ್ರದ 3 ಕರಾಳ ಕೃಷಿ ಕಾಯ್ದೆಗಳ ಜಾರಿಯಲ್ಲಿ ಪಾತ್ರ ವಹಿಸಿದ್ದ ವ್ಯಕ್ತಿಯನ್ನೇ, ಇಲ್ಲಿ ನೋಡ್ರಿ, ನಮ್ಮ ರಾಜ್ಯ ಸರ್ಕಾರ ಯಾವ ವ್ಯಕ್ತಿ ಕರಾಳ ಕಾನೂನು ಮಾಡಲಿಕ್ಕೆ ಮುಖ್ಯದನೋ ಅದೇ ವ್ಯಕ್ತಿಯನ್ನು ರಾಜ್ಯದ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರ ನೇಮಕ ಮಾಡಿರೋದು ಸರಿಯಲ್ಲ. ಅಲ್ಲಿ ಮಾಡಿದ್ದಾರೆ, ನೇಮಕ ಮಾಡಿದ್ದಾರೆ ಅಂತ ನೇರಾನೇರವ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಯಾವ ವ್ಯಕ್ತಿ 3 ಕಾಲೆ ಕಾನೂನು ತರಬೇಕು ಮಾಡಿದ್ರು ಅವ್ರನ್ನೇ ಇವತ್ತು ನಮ್ಮ ಬೆಲೆ ನಿರ್ಧಾರ ಮಾಡುವಂಥ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. APMC ತಿದ್ದುಪಡಿ ಕಾಯ್ದೆಯನ್ನು ವಾಪಸ್ ಪಡೆಯುತ್ತೇವೆ ಎಂದು ಹೇಳುತ್ತಾರೆ. ಅಧಿಕಾರಕ್ಕೆ ಬಂದ ರಾಜ್ಯ ಸರ್ಕಾರ ಈಗ ಆ ಮಾತನ್ನು ಮರೆತಿದೆ. APMC ಕಾನೂನು ಮತ್ತೆ ತರ್ತೀವಿ ಅಂತ ಹೇಳಿದರು, ಅದನ್ನು ಮರೆತು ಬಿಟ್ಟಿದ್ದಾರೆ, ತಂದಿಲ್ಲ ಅಂತೇಳಿ. ಈ ಬಗ್ಗೆ ಸರ್ಕಾರಕ್ಕೆ ಎಷ್ಟು ಬಾರಿ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ. ಅದರ ಮಧ್ಯೆ ರೈತರಿಗೆ ಮಾರಕವಾದ ಕಾಯ್ದೆಗಳ ಅಡಿಯಲ್ಲೇ ಶಿಫಾರಸು ನೀಡಿ ಎಂದು ಕೃಷಿ ಬೆಲೆ ಆಯೋಗಕ್ಕೆ ಸೂಚಿಸಿರುವುದು ದುರಂತ. ಪಾಪ ವೆಲ್ ಎಜುಕೇಟೆಡ್ ಇದ್ದಾರೆ, ದುರಂತ ಅಷ್ಟ ಪಾಪ ಹೇಳ್ತಾ ಇದ್ದಾರೆ. ಇವ್ರನ್ನ ಯಾವ ಶಬ್ದದಿಂದ ಹೇಳುವಂಥದ್ದು, ಶಬ್ದಗಳು ಇಲ್ಲದೆ ಅದ್ರ ಬಗ್ಗೆ ಇಲ್ಲಿ ಬಳಸೋದು ಕಷ್ಟ. ಯಾಕಪ್ಪ ಅಂತಂದ್ರೆ ನಮ್ಮ ಸಿದ್ದಣ್ಣವರು ಒಬ್ಬ ರೈತ ಕುಟುಂಬ ಬಂದು ಬಡತನದ ಮೇಲೆ ಬಂದಂಥವ್ರು. ಆ ರೈತನ ಸಮಸ್ಯೆ ಏನದಂತ ಇವತ್ತು ಸ್ಪಷ್ಟದವ್ರಿಗೆ ಇಲ್ಲಂತಲ್ಲ, ಏನಂತೀರಿ ಅದಕ್ಕೆ ತಿಳುವಳಿಕಿದ್ದಂಥವ್ರು ಇದ್ದಾರೆ. ಅಂಥವ್ರು ಈ ತಪ್ಪನ್ನು ಮಾಡಿದರೆ, ಈ ಅಡ್ವರ್ಟನ್ನು ಮಾಡಿದರೆ ಯಾರು ಏನು ಹೇಳೋದು ಅಂತ. ಅದಕ್ಕೆ ಬಸವಣ್ಣವ್ರ ಮಾತನ್ನೆಲ್ಲ ಬರ್ತದೆ, ಬೇಲಿಯೇ ಎದ್ದು ಹೊಲ ಮೇಯ್ದರೆ ಯಾರಿಗೆ ದೂರುವೇನಯ್ಯ ಅಂತ. ಹಾಗೆ ತಾಯಿಯ ಮೊಲೆ ಹಾಲು ವಿಷವಾದರೆ ಯಾರಿಗೂ ದೂರುವೇನಯ್ಯ ಅಂತ. ಹೀಗಾಗಿ ಇವತ್ತು ಸಿದ್ದರಾಮಯ್ಯನವರಂಥ ಒಬ್ಬ ಸೋಷಲಿಸ್ಟ್ ವಿಚಾರಧಾರೆ ಬದಿಗಿರಲಿ, ಒಬ್ಬ ಕೃಷಿಕನ ಮಗಾಗಿ ಈ ಕಾನೂನನ್ನ ಮತ್ತನ್ನು ರೀಪ್ರೊಡ್ಯೂಸ್ ಅಥವಾ ಮತ್ತೊಮ್ಮೆ ಸ್ಥಾಪಿಸಲಿಕ್ಕೆ ಹೊರಟಿದ್ದು ನಿಜವಾಗಿಯೂ ಖಂಡನೀಯ. ಯಾಕಂದರೆ ಅವ್ರಿಗೆ ಬದುಕು ಕಟ್ಟಬೇಕಾಗಿದ್ರಿ. ಈ ದೇಶದ ಬಡತನಕ್ಕೆ ಮೂಲ ಕಾರಣ ನಾವು ಅಗ್ರಿಕಲ್ಚರ್ಗೆ ಮಾರ್ಕೆಟ್ ಕೊಡಲಾರು, ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಆಗ್ತಾ ಇಲ್ಲ ನಮಗೆ. ಇದು ಅಷ್ಟೇ ಸತ್ಯ. ಯಾಕಂತಂದ್ರೆ ಇಲ್ಲಿ ನೋಡ್ರಿ, ಮೇಕ್ ಇಂಡಿಯಾ, ಈ ಇಂಡಿಯಾ ಎಲ್ಲ ಹೇಳ್ತಾರೆ, ಸ್ಟೇಟ್ಮೆಂಟ್ ಕೊಡ್ತಾರೆ, ಮೋದಿಯವ್ರು ಕೊಟ್ಟರು. ಇಲ್ಲಿವ್ರಿಗೆ ಎಷ್ಟು ಮೇಕ್ ಇಂಡಿಯಾ ಆಯ್ತು ರೀ, ಎಷ್ಟು ಇಂಡಸ್ಟ್ರಿಗಳು ಬೆಳೆದು ರೀ, ಎಷ್ಟು ನಾವು ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ, ಇವತ್ತು ಎಷ್ಟು ನಮ್ಮಲ್ಲಿ ಮೆಟೀರಿಯಲ್ ಹೊರಗೆ ಹೋಗ್ತಾ ಇದ್ದಾವೆ. ತೆಗಿಸಿ ನೋಡಿದ್ರೆ ಅದು ನಮ್ಗೆ ಕಂಪೇರ್ ಮಾಡಿ ಗೊತ್ತಾಗ್ತದೆ.
ಯಾವ ಮೇಕ್ ಇಂಡಿಯಾ ಇಲ್ಲ ಇದ್ದೊಂದು ಮೇಕ್ ಇಂಡಿಯಾ ಅಗ್ರಿಕಲ್ಚರ್ ಇದು ಒಂದು ಇಲಾಖೆ ಅನ್ನೋಕ್ಕಿಂತಲೂ ಅಗ್ರಿಕಲ್ಚರ್ ಇಲ್ಲಿಯ ಒಂದು ಬದುಕು ನಮ್ಮದು. ಥರ್ಡ್ ವರ್ಲ್ಡ್ ಕಂಟ್ರಿ ಎಲ್ಲರದ್ದು ಬದುಕು ಅಗ್ರಿಕಲ್ಚರ್ ಅದು ಬಿಟ್ಟು ಬೇರೆದಿಲ್ಲ. ಹೀಗಾಗಿ ನಮ್ಮ ಹೊಟ್ಟೆಗೆ ಆಗುವಂಥ ಅನ್ನವನ್ನು ಸಹಿತ ನಾವು ಇವತ್ತು ಏನಪ್ಪ ಅಂತಂದ್ರೆ ಯಾರಿಗೂ ಮಾರಿಬಿಡುವಂಥ ಪ್ರಸಂಗ ಬಂದೀವಿ. ಆ ಭೂಮಿಗಳನ್ನು ಸಹಿತ ಯಾರಿಗೂ ಕೊಡುವಂಥ ಹಂತಕ್ಕೆ ಬಂದಿದ್ದೀವಿ. ನಾವು ದುಡ್ಡು ಕೊಟ್ಟರೆ ಸಾಕಪ್ಪ ಅನ್ನುವಂಥ ಪರಿಸ್ಥಿತಿ. ಇದರಿಂದಾಗೆ ಇವತ್ತು ಇಡೀ ದೇಶ ಮತ್ತೊಂದು ತಲ್ಲಣಾಗುವಂಥ ರಾಜ್ಯದಿಂದ ಇನ್ನೂ ತಲ್ಲಣಾಗುವಂಥ ಪರಿಸ್ಥಿತಿ ಬಂದದ. ರೈತ ಸಂಘಟನೆಗಳಲ್ಲೂ ಒಂದು ನಮ್ಮ ರೈತರಲ್ಲೂ ಹೊಂದಾಣಿಕೆ ಇಲ್ಲದ್ದು ಇದು ದೊಡ್ಡ ಕಾರಣ. ಇಲ್ಲಾಂದ್ರೆ ಇಂಥ ರಾಜಕಾರಣಿಗಳು ಬೆಳೆಯೋಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ನಮ್ಮ ರೈತರ ಮಕ್ಕಳಾಗಿ ರಾಜಕಾರಣ ಆದಂಥವ್ರು ಸಹಿತ ವಿಚಾರ ಮಾಡಬೇಕಾಗಿತ್ತು. ಅದನ್ನು ತಾವು ಗೆದ್ದಿದ್ದಾರೆ, ತಾವು ಅನುಕೂಲವಂತರಾಗಿದ್ದಾರೆ. ಆದರೆ ಅನುಕೂಲವಂತರ ಆಗೀವಿ ಅಂತೇಳಿ ತಮ್ಮ ಜೊತೆಗಾರನ ಮರೆತರೆ ಹೇಗೆ ಅಂತ ನಮ್ಮಲ್ಲಿ ಕನ್ನಡದ ಗಾದಿ ಮಾತದ ಏನಪ್ಪ ಅಂತಂದ್ರೆ ಅಟ್ಟಾದ ಮತ್ತು ತಾವು ಸೊಸೆ ಆಗಿದ್ರೆ ಮರೆತಲು ಅಂತ. ಹಾಗಾಗ್ಯದ ಪರಿಸ್ಥಿತಿ. ತಾಯಿ ಹೆಣ್ಮಗ ಕಲ್ತಂತ ಎಜುಕೇಟೆಡ್ ಒಬ್ಬ ರೈತನ ಮಗ ಒಬ್ಬ ಏನೋ ಇವತ್ತು ಯಾವುದೋ ಒಂದು ಉನ್ನತ ಮಟ್ಟಕ್ಕೆ ಹೋದಾಗ ಅದು ದೊಡ್ಡ ಪೋಸ್ಟ್ ಹೋದಾಗ ಅದು ಇವತ್ತು ಸಿದ್ದರಾಮಯ್ಯರಂಗ ಮುಖ್ಯಮಂತ್ರಿ ಆದಾಗ ತಮ್ಮ ಹಿಂದಿನ ಬದುಕನ್ನು ಮರೆಯುವುದು ಅಂತ. ಮತ್ತು ತಮ್ಮ ಸಂಬಂಧಿಕರು ನಮ್ಮವ್ರು ಯಾರಪ್ಪ ಬಿದ್ದವ್ರು ಯಾರು ಅವ್ರನ್ನ ಎತ್ತಿ ಹಿಡಿಯುವಂಥ ಕೆಲಸವನ್ನಾದರೂ ಮಾಡಬೇಕಾಯ್ತು, ಅದನ್ನು ಮಾಡ್ತಾಯಿಲ್ಲ. ಹೀಗಾಗಿ ಇಡೀ ರೈತ ಕುಟುಂಬಗಳು ಈ ಕಾಯ್ದೆಗಳಿಂದಾಗಿ ಇವತ್ತು ಒದ್ದಾಡೋ ಸ್ಥಿತಿ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಅದು ಈಗಾಗಲೇ APMCಯಿಂದನೂ ಸಾಕಷ್ಟು ಅನ್ಯಾಯ ಆಗಿದೆ. ಅಲ್ಲಿ ದಲಾಳಿ ಸಂಸ್ಕೃತಿಯಿಂದಾಗಿ ಸರಿಯಾದ ದರ ಬರೋದಕ್ಕಾಗಿ ರೈತ ಒದ್ದಾಡ್ತಾ ಇರ್ತಾನೆ, ಬೆಳಿತಾನೆ, ಮಾಡ್ತಾನೆ. ಅವ್ನು ಹಿಡಿದಕ್ಕೆ ಜಾಗ ಇರ್ತಾನೆ ಬೆಳೆದ ಬೆಳೆಯನ್ನು. ಹೀಗಾಗಿ ಪಾಪ ಮನುಷ್ಯ ಬಂದು ರೇಟ್ನಲ್ಲಿ ಕೊಟ್ಟು ಹೋಗಿಬಿಡ್ತಾನೆ. ಅದು ಕೇವಲ ಗೋಡಾವನ್ನು ಕಟ್ಟಿಸಿದಂಥವ್ರು ಮಾತ್ರ ಇವತ್ತು ಶ್ರೀಮಂತರಾಗ್ತಾ ಹೋಗುವಂಥ ಪ್ರಸಂಗ ಬಂದುಬಿಟ್ಟದೆ ಇವತ್ತು. ಯಾಕಂದರೆ ಬೇರೆ ಉದ್ಯೋಗ ಬರೋದಿಲ್ಲ ರೈತರಿಗೆ. ಭೂಮಿಯನ್ನು ನಂಬಿ ಬದುಕ್ತಾ ಇರ್ತಾನೆ, ಅದನ್ನು ಮಾಡಬೇಕು ಕೆಲಸ. ಅದ್ಮೇಲೆ ಬೇರೆ ಕೆಲಸ ಬರೋದಿಲ್ಲ, ಇನ್ನುಳಿದ ಯಾವುದೇ ಜ್ಞಾನ ಇರುವುದಿಲ್ಲ. ಹೀಗಾಗಿ ರೈತದಿಂದ ಅನಿವಾರ್ಯವಾಗಿ ಬೆಳೆ ಬೆಳೆದು ಅದನ್ನು ಮಾರೋದು, ಬಂದ ರೇಟಿಗೆ ಕೊಟ್ಟುಬಿಡೋದು ಅಷ್ಟೇ. ಭೂಮಿಯಲ್ಲಿ ದುಡಿದಿದ್ದ ಬಗ್ಗೆ ಬೆಲೆ ಇರುವುದಿಲ್ಲ, ಮತ್ತೊಂದಿಲ್ಲ, ಮುಗಿದಿಲ್ಲ. ನಿಮಗೆ ಗೊತ್ತದ. ಮತ್ತು MSP ಅಂತ ಮಾಡ್ತಾರೆ ಸರ್ಕಾರದವ್ರು. ಒಂದು 2-3 ಬೆಳೆಗೆ ಅಷ್ಟೇ ಮಾಡ್ತಾರೆ, ಎಲ್ಲ ಬೆಳೆಗಳಿಲ್ಲ. 23 ಬೆಳೆಗಳಿಗೆ MSP ಕಾನೂನು ಇಲ್ಲ. ಆ ಕಾನೂನು ಮಾಡೋದು ಮಾಡ್ತಾನೂ ಇಲ್ಲ. ಯಾಕಂದ್ರೆ ಈ ಮಿಡ್ಲ್ ಮ್ಯಾನ್ಗಳಿಗೆ ತೊಂದರೆ ಆಗ್ತದೆ ಒಂದೇ ಕಾರಣಕ್ಕಾಗಿ. ಯಾಕಂದ್ರೆ ಪಾರ್ಟಿ ಫಂಡ್ ಕೊಡ್ತಾರೆ ಅವರು. ರೈತಗೆ ಪಾರ್ಟಿ ಫಂಡ್ ಕೊಡೋದಿಲ್ಲ. ಪಾರ್ಟಿ ಫಂಡ್ ಅಂದ್ರೆ ಏನದು? ಆ ದುಡ್ಡು ಬಂದಿದ್ದೇನೆ ಎಲೆಕ್ಷನ್ಗಳಲ್ಲಿ ಹಂಚೋದು, ಆರಿಸ್ಬಾರ್ದು, ತಾವು ಆಯ್ಕೆ ಆಗೋದು ಒಂದು ದಾರಿದು. ಹೀಗಾಗಿ ಇಲ್ಲಿಯ ಈ ಒಂದು ಏನಂತೀವಿ ಮೈನಾರಿಟಿ ಕಮ್ಯುನಿಟಿಗಳು, ಬುದ್ಧಿವಂತ ಮೈನಾರಿಟಿ ಕಮ್ಯುನಿಟಿಗಳು ಇಡೀ ವ್ಯವಸ್ಥೆ ಅಂತ ಮಾಡ್ಕೊಂಡು ಹೊರಟಿದ್ದಾರೆ. ಒಬ್ಬ ತಿಳುವಳಿಕಿದ್ದಂಥ ಇವತ್ತು ನಮ್ಮ ಮುಖ್ಯಮಂತ್ರಿಗಳಿಂದ ಬದಲಾಯಿಸಬೇಕಾಗಿ ಮೋಸ್ಟ್ಲಿ ಬದಲಾಯಿಸುವ ಸಾಧ್ಯತೆಗಳು ಇಲ್ಲ ಅಂತ ಅನ್ನಿಸ್ತದೆ. ಯಾಕೆಂದರೆ ಅವ್ರಿಗೆ ಇಲ್ಲಿವರೆಗೆ ಸಿದ್ದರಾಮಯ್ಯನವ್ರಿಗೆ ಒಂದು ಜಾತಿ ಗಣತಿ ಮಾಡಿಸಿದ್ರೆ ಏನೋ ಒಂದು ಹುಮ್ಮತನಕ್ಕೆ ಬಿದ್ದ, ಸಾಕಷ್ಟು ದುಡ್ಡು ಖರ್ಚು ಮಾಡಿದರು. ಇವತ್ತು ಪಬ್ಲಿಷ್ ಮಾಡೋಕ್ಕೆ ಧೈರ್ಯ ಇಲ್ಲ ಅವ್ರಿಗೆ. ಇದನ್ನು ನೋಡಿದಾಗ ಏನು ಅನ್ನಿಸ್ತದಪ್ಪ ಅಂದರೆ ಇವರಿಂದ ಇದೇನು ಸಾಧ್ಯ ಇಲ್ಲ, ಇದು ಈಗ ಮುಂದುವರಿದು ಅನ್ನುವಂಥ ಮಾತು ಬರ್ತಾಯಿದೆ. ಅಂದ್ರೆ ಇದರರ್ಥ ಇಲ್ಲಿ ರೈತರು ಸ್ವತಃ ಯಾತ್ರೆಗೊಳ್ಬೇಕಾಗಿದೆ. ಯಾಕಂದರೆ ಮೆಜಾರಿಟಿ ಅವರೇ ಇದ್ದಾರೆ ರೈತರು ಮನಸ್ಸು ಮಾಡಿದ್ರೆ ಯಾವುದೇ ಸರ್ಕಾರವನ್ನು ರಿಬ್ಲೇಟ್ ಮಾಡ್ಬೋದು. ಈ ಹಿಂದೆ ಪ್ರಯತ್ನ ಮಾಡಿದರು ನಮ್ಮ ನಂಜುಂಡಸ್ವಾಮಿಯವರು, ಜೊತೆಗೆ ನಮ್ಮ ಬಾಬಾಗೌಡ ಪಾಟೀಲರು, ರುದ್ರಪ್ಪನವರು, ಇವರೆಲ್ಲ ಹಿಂದೆ ಹೋರಾಟ ಮಾಡಿದರು. ಆದರೆ ಯಾಕೋ ಏನೋ ಒಕ್ಕಟ್ಟು ಆಗಲೇ ಇಲ್ಲ. ಈ ನಂಜುಂಡಸ್ವಾಮಿಯವ್ರ ಮಗಳಿದ್ದಾರೆ ಚುಕ್ಕಿ ನಂಜುಂಡಸ್ವಾಮಿ, ಪಾಪ ಅವ್ರಿಗೆ ಅವ್ರ ತಂದೆಯವ್ರಿಗಿದ್ದಂಥ ಒಂದು ಶಕ್ತಿ ಸಹಿತ ಇವತ್ತು ಇಲ್ಲ ಅಂತ ಅನ್ನಿಸ್ತದೆ. ಸುಮ್ಮನೆ ವಿರೋಧ ಪಕ್ಷದ ರೈತ ಹೋರಾಟಗಾರ್ತಿಯಾಗಿ ಉಳಿದಿದ್ದಾರೆ ವಿನ ಈ ಒಂದು ವ್ಯವಸ್ಥೆಯನ್ನು ಬದಲಾಯಿಸುವಂಥ ಶಕ್ತಿ ಅವರಿಗೂ ಬರಲಿಲ್ಲ, ಅವ್ರ ತಂದೆಯವ್ರಿಗೂ ಸಾಧ್ಯ ಆಗಲಿಲ್ಲ, ಇನ್ನು ಮುಂದೆ ಅವರು ರೈತರಿಗೂ ಸಾಧ್ಯ ಇಲ್ಲ. ಯಾಕೆಂದರೆ ರೈತರಲ್ಲಿ ಒಕ್ಕಟ್ಟಿಲ್ಲ ಅಂತ. ರೈತ ತಾವು ನಂಬಲಾದ ಸ್ಥಿತಿಯಲ್ಲಿ ಇದ್ದಿದ್ದರಿಂದಾಗಿ ಇವತ್ತಿಂಥ ಸರ್ಕಾರಗಳು ಯಾರೇ ಬರಲಿ, BJP ಅವ್ರದ್ದಿರಲಿ, ಕಾಂಗ್ರೆಸ್ಗರಿರಲಿ, JDS ಅವರಿರಲಿ, ಈ ದೇಶದ ಯಾವುದೇ ರಾಜಕೀಯ ಪಕ್ಷನೂ ಈ ಒಂದು ಸಾಹಸ ಕೈ ಹಾಕುವುದಿಲ್ಲ. ನೋಡೋದು ಈಗಲ್ಲ ಸ್ಪಷ್ಟ ಆದಂಥದ್ದು. ಯಾವೊಬ್ಬ ಸಿದ್ದರಾಮಯ್ಯರಿಂದ ಇದು ಸಾಧ್ಯ ಆಗಿಲ್ಲವೋ ಇನ್ನು ಯಾರಿಂದೂ ಸಾಧ್ಯ ಇಲ್ಲ ಈ ರಾಜಕೀಯ ಪಕ್ಷಗಳಿಂದ ಹುಟ್ಟಿ ಬಂದಂಥ ಈ ನಾಯಕರಿಂದ ಅಂತ. ರಾಹುಲ್ ಗಾಂಧಿ ಅವರು ಇವತ್ತಿಷ್ಟೆಲ್ಲ ಮಾತಾಡ್ತಾ ಇದ್ದಾರೆ, ಅವರಿಂದ ಸಾಧ್ಯ ಆಗ್ಬೋದಾ ಅನ್ನುವಂಥ ಪ್ರಶ್ನೆ ಇವತ್ತದ. ಯಾಕೆಂತಂದ್ರೆ ಅವರು ಒತ್ತಡಕ್ಕೆ ಮಣಿಯುವಂಥ ಮನೋವೃತ್ತಿ ಇರುವುದರಿಂದಾಗಿ ಮೋಸ್ಟ್ ಪ್ರೊಬಲಿ ಇವತ್ತಿನ ಯಾವ ರಾಜಕೀಯ ಪಕ್ಷಗಳು ಸಹಿತ ಈ ಒಂದು ಹುಟ್ಟು ಸಾಹಸನ್ರಿ ಅಥವಾ ಒಂದು ಜನಕ್ಕೆ ಬೇಕಾದ ನಿಜವಾದ ಸಾಹಸನ್ನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏನೋ ಅನ್ನಿಸ್ತದೆ. ಅದೇನೋ ಆಗಲಿ, ಸರ್ಕಾರ ಮಾತ್ರ ತಪ್ಪು ಹೆಜ್ಜೆಯನ್ನು ರದ್ದಾದ ಕಾಯ್ದೆಗಳನ್ನ ಮುಂದುವರ್ಸ್ಕೊಂಡು ಹೋಗುವಂಥದ್ದನ್ನು ಮಿನಿಮಮ್ ಹೋಗಲಿ ಬಿಡಪ್ಪ APMC ಇರೋರು ಸ್ವತಂತ್ರಕೊಳ್ಳಿ ಹಿಂದಿನ ಅನ್ನುವಂಥ ಅದು ಇಲ್ಲದ ಹೋಗುವಂಥ ಪ್ರಸಂಗ ಬಂದಿದ್ದರಿಂದಾಗೆ ಇವತ್ತು ಈ ಹೋರಾಟ ಅನಿವಾರ್ಯ ಆಗ್ಯದ. ಈಗಾಗಲೇ ರೈತ ಸಂಘಗಳು ಹೋರಾಟಕ್ಕೆ ಕರೆ ಕೊಡ್ತಾ ಇದ್ದಾವೆ. ಅದರಲ್ಲೂ ಕುರುಬೂರು ಶಾಂತಕುಮಾರ್ ರಾಜ್ಯ ರೈತ ಸಂಘಟನೆ ಒಕ್ಕೂಟದ ಅಧ್ಯಕ್ಷರು ಅವರು ಇದ್ದಂಥವ್ರ ಕೇಂದ್ರ ಸರ್ಕಾರವು ತನ್ನ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆದಿದೆ. ಹೀಗಿದ್ದ ಮೇಲೆ ರಾಜ್ಯ ಸರ್ಕಾರ ಅದೇ ಕಾಯ್ದೆಗಳ ಅಡಿಯಲ್ಲಿ ಶಿಫಾರಸು ನೀಡಿ ಎಂದು ಸೂಚಿಸುವುದಕ್ಕೆ ಅವಕಾಶವೇ ಇಲ್ಲ. ಈಗಾಗಲೇ ಕೇಂದ್ರ ಸರ್ಕಾರ ಹಿಂದೆ ತಗೊಂಡಾದ್ರೆ ನಿಮ್ಗೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕುರುಬೂರು ಶಾಂತಕುಮಾರ್ ಅವರು.
ಹೀಗಿದ್ದು ಅಂತ ಸೂಚನೆ ಹೊರಡಿಸಿದ್ದೇ ಸರ್ಕಾರದ ಈ ನಡೆಯನ್ನು ಖಂಡಿಸುತ್ತೇವೆ. ಈ ಸೂಚನೆಯನ್ನು ರಾಜ್ಯ ಸರ್ಕಾರ ಕೂಡಲೇ ವಾಪಸ್ ಪಡೆಯಬೇಕು. ಏನು ಈ ಸೂಚನೆ ಕೊಟ್ಟದ ಇದನ್ನು ವಾಪಸ್ ತೊಗೊಳ್ಬೇಕು ಅಂತೇಳಿ ಹೇಳಿದ್ದಾರೆ. ಅದು ತೊಗೊಳ್ಳೋರು ಯಾರು? ಇದು ಇವತ್ತಿನ ದೊಡ್ಡ ಸಮಸ್ಯೆ ಆಗ್ಯದ. ಅದಕ್ಕಾಗಿ ಈ ಒಂದು ಸಮಸ್ಯೆಗೆ ಉತ್ತರ ಏನು ಅಂತೇಳಿ, ಯಾಕಪ್ಪ ಅಂತಂದ್ರೆ ಇದರಿಂದಾಗಿ ಮತ್ತು ರೈತರು ಇನ್ನಷ್ಟು ತೊಂದರೆಗೆ ಸಿಗುವಂಥ ಮತ್ತು ಇನ್ನಷ್ಟು ಏನಪ್ಪ ಅಂತಂದ್ರೆ ಅಶಕ್ತರಾಗೋ ಸಾಧ್ಯತೆಗಳಿದ್ದಾವಂತ. ಈ ದೇಶದ ಮೇನ್ ಏನಪ್ಪ ಬ್ಯಾಕ್ಬೋನ್ ಏನು ಈ ಒಂದು ಡೆವಲಪ್ಮೆಂಟ್ ಇದ್ದು ಅಂತಂದ್ರೆ, ಅಥವಾ ಈ ದೇಶದ ಉಳಿವಿಗೆ ಮುಖ್ಯ ಬ್ಯಾಕ್ಬೋನ್ ಏನಂದ್ರೆ ಕೃಷಿ. ಯಾಕಂದರೆ ಇವತ್ತು ನೋಡ್ರಿ, ಅಂಥ ಕೋವಿಡದಲ್ಲೇ ಎಲ್ಲ ಇಂಡಸ್ಟ್ರಿಗಳು ಮಣ್ಣು ಪಾಲಾದಾಗ ಈ ದೇಶದ ಜೀವಂತಿಯನ್ನು ಉಳಿಸಿದ್ದು ಯಾವುದಪ್ಪ ಅಂದ್ರೆ ಕೃಷಿ ಕ್ಷೇತ್ರ. ಇವತ್ತು ನಾವು ಅದನ್ನು ಮರಿತಾ ಇದ್ದೀವಿ, ಕೇವಲ ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ, ಅದನ್ನು ಉಪಭೋಗಿಸ್ತಾ ಇದ್ದೀವಿ. ಆದರೆ ಆ ಒಂದು ಕ್ಷೇತ್ರದ ಜೀವಿಗಳು, ಅದು ರೈತರನ್ನು ಉಳಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿಲ್ಲ. ಅದಕ್ಕಾಗಿ ಈಗೇನು ಹಳೆಯ ಕಾಯ್ದೆಗೆ ಜೋತು ಬಿದ್ದಂತಹ ರಾಜ್ಯ ಸರ್ಕಾರ ದಯವಿಟ್ಟು ಅದು ಜನರ ಪರವಾಗಿ, ರೈತರ ಪರವಾಗಿ ನಿರ್ಧಾರ ತೆಗೆದುಕೊಂಡು ಈ ಒಂದು ಈಗಾಗಲೇ ಮೇಲೆ ನಮ್ಮ ಸೀತಾರಾಮ್ ಹೇಳೇ ಹೇಳ್ತದೆ ರೈತರ ಒಂದು ಹೆಸರು ಬಂದಾಗ ಅಥವಾ ಭೂಮಿ ಬಗ್ಗೆ ಬಂದಾಗ, ಇಲ್ಲ ಪ್ರತಿಯೊಂದು ಹೊರಡಿಗೆನೂ ನೀವು ಗೋಡಾವರಿ ಕಳಿಸೋ ಜೊತೆಗೆ ನೀರಾವರಿ ಮಾಡಿರಿ ಸಾಧ್ಯದ ಮನಸ್ಸು ಮಾಡಿದರೆ ಸರ್ಕಾರಕ್ಕೆ ಅಂತ. ಯಾಕಂದರೆ 4.5 ಅಥವಾ 5 ಲಕ್ಷ ಕೋಟಿ ರೂಪಾಯಿ ನೀವು ಟ್ಯಾಕ್ಸ್ ತೊಗೊಳ್ತೀರಿ ರಾಜ್ಯ ಸರ್ಕಾರದವರು. ಅದರಲ್ಲೇ ನೀವು ಒಂದು 10 to 15% ಅಗ್ರಿಕಲ್ಚರ್ ಖರ್ಚು ಮಾಡಿದ್ರಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಅಗ್ರಿಕಲ್ಚರ್ ಆಮೇಲೆ ತನ್ನ ಕಾಲ ತಾನು ನಿಲ್ಲುವಂಥದ್ದು, ಜೊತೆಗೆ 4 ಮಂದಿಗೆ ಉದ್ಯೋಗ ಕೊಡುವಂಥ ಕ್ಷೇತ್ರ ಇದಾಗ್ತದಂತ. ಯಾಕಂದರೆ ಅಲ್ಲಿ ಉದ್ಯೋಗ ಸಾಕಷ್ಟು ಅದ ಮತ್ತು ಆಧಾರಿತವಾದಂಥ ಕೃಷಿಗೆ ಆಧಾರಿತವಾದಂಥ ಅನೇಕ ಉದ್ಯೋಗಗಳಿದ್ದಾವೆ, ಅವೆಲ್ಲನೂ ಬೆಳೆಯುವ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಇಲ್ಲಿ ಈ ಸಮಸ್ಯೆಗೆ, ನಿರುದ್ಯೋಗ ಸಮಸ್ಯೆಗೆ ಪರಿಹಾರವನ್ನು ಕೊಡುವಂಥ ಹುಡುಕಿಸುವಂಥ ಕ್ಷೇತ್ರ ಇದೆ, ರೈತ ಕ್ಷೇತ್ರ ಆಗಿದೆ, ಕೃಷಿ ಕ್ಷೇತ್ರ ಆಗಿದೆ. ಈ ದಿಶೆಯಲ್ಲೇ ನಮ್ಮ ಸರ್ಕಾರ ಇದ್ದು ಹೆಜ್ಜೆ ಇಟ್ಟರೆ ಭಾಳ ಉತ್ತಮ ಇತ್ತು. ಆದರೆ ಈಗ ಅದೆಲ್ಲ ಸಾಧ್ಯ ಇಲ್ಲ ಏನು ಅಂತ ಅನ್ನಿಸ್ತಾ ಇದೆ. ಸಿದ್ದರಾಮಯ್ಯರು ಕೂಡ ಅವರು ಇನ್ನೊಂದು BJP ಸರ್ಕಾರದ ಕೆಲಸ ಮಾಡ್ತಾ ಇದ್ದಾರೆ, ಮತ್ತು BJP ಸಹಿತ ಕಾಂಗ್ರೆಸ್ ರೀತಿ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಮತ್ತು BJP ಎರಡು ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಮಾತ್ರ ಇವತ್ತು ಹೇಳಬೇಕಾಗ್ಯದ. ಅದ್ಬಿಟ್ಟು ಮತ್ತೆ ಹೇಳಕ್ಕೆ ಸಾಧ್ಯದ. ಏನೋ ಆಗಲಿ, ರೈತ ಮತ್ತೊಮ್ಮೆ ತೊಂದರೆ ಅನುಭವಿಸುವಂತೆ ಅಷ್ಟೇ ಸತ್ಯದ. ಅದಕ್ಕೆ ಸರ್ಕಾರ ಇದನ್ನು ದಯವಿಟ್ಟು ಈ ಕಾನೂನನ್ನು ಮಾಡಿಕೊಟ್ಟದ, ಸೂಚನೆ ಏನು ಕೊಟ್ಟದ, ಹಿಂತೆಗೆದುಕೊಂಡ ಈ ಒಂದು ಶಿಫಾರಸನ್ನು ಅದರಲ್ಲೂ APMCಗೆ ಮರುಜೀವ ಕೊಡುವಂಥ ಕೆಲಸ ಮಾಡಿದರೆ ಭಾಳ ಯೋಗ್ಯ ಅಂತ ಒಂದು ಅಭಿಪ್ರಾಯ. ಮತ್ತು ಜನನೂ ಅದು ಬಯಸ್ತಾ ಇದ್ದಾರೆ, ರೈತರು ಬಯಸ್ತಾ ಇದ್ದಾರೆ. ಆದರೆ ಮತ ಹಾಕುವಲ್ಲಿ ಯಾಕೋ ಎಡುತ್ತಾ ಇದ್ದಾರೆ. ಮತ ಹಾಕಿ ತಮ್ಮ ರೈತರನ್ನ ಆ ವಿಷಯಕ್ಕೆ ಯಾರು ಪ್ರಪೋಸ್ ಮಾಡ್ತಾರೆ ಅವ್ರನ್ನ ಆರಿಸ್ತರಬೇಕಾಗಿತ್ತು. ಈ ಸಲ ಭರವಸೆ ಅಂತ ಸಿದ್ದರಾಮಯ್ಯ ಮೇಲಿಟ್ಟು ಆರಿಸ್ತಂದಿದ್ದಾರೆ. ಈ ವಿಶ್ವಾಸವನ್ನು ನಮ್ಮ ಸಿದ್ದರಾಮಯ್ಯರವರು ಉಳಿಸ್ಕೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಮತ್ತೊಮ್ಮೆ ಎಚ್ಚರಿಸ್ತಾ, ರೈತರು ಮಾತ್ರ ನಡು ನೀರಲ್ಲಿ ಬಿದ್ದಂಗೆ ಆಗಿದೆ ಅಂತೇಳಿ ಮತ್ತು ಹೇಳ್ತಾ, ಇದು ಇವತ್ತಿನ ಒಂದು ವಿಷಯ ಇದಾಗಿತ್ತು. ಯಾಕಪ್ಪ ಅಂತಂದ್ರೆ ಈ ರಾಜ್ಯ ಸರ್ಕಾರ ತೆಗೆದುಕೊಂಡಂಥ ಈ ನಿರ್ಧಾರ ರೈತರಿಗೆ ಅಷ್ಟೇ ಅಲ್ಲ, ಕೊಳ್ಳುವವರೆಗೂ ಸಹಿತ ತೊಂದರೆದಾಯಕ ಅಂತ ಹೇಳ್ತಾ, ಇದು ಈ ದೇಶದ ಭವಿಷ್ಯದಲ್ಲಿ, ದೇಶದ ಭವಿಷ್ಯಕ್ಕೆ ಒಂದು ಕಪ್ಪು ಚುಕ್ಕಿ ಆದರೂ ಆಗ್ಬೋದು ಅಂತೇಳಿ ಮತ್ತೊಮ್ಮೆ ಹೇಳ್ತಾ, ಏನೋ ಆಗಲಿ ಇದನ್ನು ಹಿಂಪಡೆಯೋದು ಸರ್ಕಾರದ ಕರ್ತವ್ಯ. ಇದನ್ನು ಮಾಡಿದರೆ ಭಾಳ ಯೋಗ್ಯ ಅಂತ ಮತ್ತು ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸಿಕೊಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗನ್ನಡಿ ವಂದನೆಗಳು.